ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆಶಿ ಸರ್ಕಾರದ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಿದ್ದು 3ನೇ ತಾರೀಕು. ಒಂದೇ ಬಾರಿಗೆ 19 ನಾಯಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದಾದ 10 ದಿನದ ಬಳಿಕ ಎಲ್ಲರಿಗೂ ಖಾತೆ ಹಂಚಿಕೆಯಾಗಿದೆ. ಜೊತೆಗೆ 3 ಸಚಿವರಿಗೆ ಖಾತೆ ಬದಲಾವಣೆ, ಹೆಚ್ಚುವರಿ ಖಾತೆ ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಪ್ರಭಾವಿ ಜಲಸಂಪನ್ಮೂಲ ಖಾತೆಯಿಂದ ಅರಣ್ಯ ಇಲಾಖೆಗೆ, ಕೆಎಚ್ ಮುನಿಯಪ್ಪಗೆ ಆಹಾರ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ನೀಡಲಾಗಿದೆ. ಇನ್ನು ಆರೋಗ್ಯ ಸಚಿವ ಯುಟಿ ಖಾದರ್ಗೆ ಹೆಚ್ಚುವರಿಯಾಗಿ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆಯನ್ನ ನೀಡಲಾಗಿದೆ. ಇದರೊಂದಿಗೆ ಕಳೆದ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿದ್ದ 12 ನಾಯಕರಿಗೆ ಕೊನೆಗೂ ಸ್ಥಾನ ಸಿಗದಂತಾಗಿದೆ. ಇದರೊಂದಿಗೆ ಡಿಕೆಶಿ ಸಂಪುಟದಲ್ಲಿ ಬದಲಾವಣೆಯಾಗಬಹುದು ಅನ್ನುವ ಎಲ್ಲ ಊಹಾಪೋಹ ಸುದ್ದಿಗಳಿಗೆ ತೆರೆ ಬಿದ್ದಿದೆ. ಹಾಗಾದ್ರೆ ಯಾವ ಬಣದಲ್ಲಿ ಗುರುತಿಸಿಕೊಂಡವರಿಗೆ ಹೆಚ್ಚು ಎಫೆಕ್ಟ್ ಆಗಿದೆ? ಸಂಪುಟ ವಿಸ್ತರಣೆ ವಿಷಯದಲ್ಲಿ ಗೆದ್ದಿದ್ದು ಸಿದ್ದರಾಮಯ್ಯನ ಅಥವಾ ಡಿಕೆಶಿನ? ಸಿದ್ದು ಹೇಳಿದವರಿಗೆ ಕೊನೆಗೂ ಅವಕಾಶ ಸಿಗಲಿಲ್ವಾ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಸಚಿವ ಸ್ಥಾನ ಕೈತಪ್ಪಿದವರ ಪೈಕಿ ಕಾನೂನು, ಪ್ರವಾಸೋದ್ಯಮ, ಸಂಸದೀಯ ವ್ಯವಹಾರ ಖಾತೆ ಸಚಿವರಾಗಿದ್ದ ಎಚ್.ಕೆ. ಪಾಟೀಲ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ದಿನೇಶ್ ಗುಂಡೂರಾವ್, ಮೀನುಗಾರಿಕೆ, ಒಳನಾಡು, ಬಂದರು ಖಾತೆ ಸಚಿವರಾಗಿದ್ದ ಮಂಕಾಳ ವೈದ್ಯ, ಪೌರಾಡಳಿತ, ಹಜ್ ಖಾತೆ ಸಚಿವರಾಗಿದ್ದ ರಹೀಂ ಖಾನ್, ಸಣ್ಣ ನೀರಾವರಿ, ವಿಜ್ಞಾನ ತಂತ್ರಜ್ಞಾನ ಖಾತೆ ಸಚಿವರಾಗಿದ್ದ ಎನ್.ಎಸ್. ಬೋಸರಾಜು ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೈತಪ್ಪಿದೆ. ಉತ್ತರ ಕರ್ನಾಟಕದ ಭಾಗದ ವರ್ಚಸ್ವಿ ನಾಯಕರಾಗಿದ್ದ ಎಚ್.ಕೆ. ಪಾಟೀಲ್ ಗುಂಪು ರಾಜಕೀಯಕ್ಕೆ ತಲೆ ಹಾಕಿದವರೇ ಅಲ್ಲ. ಇನ್ನು ದಿನೇಶ್ ಗುಂಡೂರಾವ್ ಕೂಡ ಯಾವ ಬಣದ ಜೊತೆಗೂ ಗುರುತಿಸಿಕೊಂಡವರಲ್ಲ. ಜಾತಿಯ ಕಾರಣಕ್ಕೆ ನನಗೆ ಸ್ಥಾನ ಸಿಗಲಿಲ್ಲ ಅಂತ ಟ್ವೀಟ್ ಮಾಡಿ ಖುದ್ದು ದಿನೇಶ್ ಗುಂಡೂರಾವ್ ಅವರೇ ಆಕ್ರೋಶ ಹೊರಹಾಕಿದ್ರು. ಇನ್ನು ದಿನೇಶ್ ಗುಂಡೂರಾವ್ ಅವರಂತೆ ಬೋಸರಾಜ್ ಕೂಡ ಹೈಕಮಾಂಡ್ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡಿದ್ದವರು. ಇವರೆಲ್ಲರಿಗೂ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗಲಿಲ್ಲ. ಇನ್ನು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಪಶು ಸಂಗೋಪನಾ ಖಾತೆಯನ್ನ ನಿಭಾಯಿಸ್ತಾ ಇದ್ದ ಕೆ. ವೆಂಕಟೇಶ್, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ಎಚ್.ಸಿ. ಮಹದೇವಪ್ಪ, ಉನ್ನತ ಶಿಕ್ಷಣ ಖಾತೆಯ ಸಚಿವರಾಗಿದ್ದ ಡಾಕ್ಟರ್ ಎಂ.ಸಿ. ಸುಧಾಕರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಚ್ಚು ಆಪ್ತರಾಗಿದ್ದವರು. ಇನ್ನು ಅಬಕಾರಿ ಸಚಿವರಾಗಿದ್ದ ಆರ್.ಬಿ. ತಿಮ್ಮಾಪುರ, ಸಕ್ಕರೆ ಮತ್ತು ಜವಳಿ ಖಾತೆಯ ಸಚಿವ ಶಿವಾನಂದ ಪಾಟೀಲ್, ಸಣ್ಣ ಕೈಗಾರಿಕೆ ಸಚಿವರಾಗಿದ್ದ ಶರಣಬಸಪ್ಪ ದರ್ಶನಾಪುರ ಹೆಚ್ಚಾಗಿ ಯಾವ ಬಣದ ಜೊತೆಗೂ ಗುರುತಿಸಿಕೊಳ್ಳದಿದ್ರು ಮಾಜಿ ಸಿಎಂ ಆಪ್ತರು ಎಂದೇ ಗುರುತಿಸಲಾಗಿತ್ತು. ನಾನು ಸಿದ್ದರಾಮಯ್ಯ ಜೊತೆ ಹೆಚ್ಚು ಆಪ್ತ ಆಗಿದ್ದಕ್ಕೆ ನನಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಸುಧಾಕರ್ ಹೇಳಿದ್ರು. ಹಾಗೆ ನೋಡಿದ್ರೆ ಸಿದ್ದು ಜೊತೆಗೆ ಆಪ್ತರಾಗಿದ್ದ ಹೆಚ್ಚಿನ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆತ್ಮೀಯರೇ, ಈ ಬಾರಿಯ ಡಿಕೆಶಿ ಸರ್ಕಾರದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗದೇ ಇದ್ದದ್ದು ಅಚ್ಚರಿ. ಲಕ್ಷ್ಮೀ ಹೆಬ್ಬಾಳ್ಕರ್, ಮುನಿಯಪ್ಪ ಪುತ್ರಿ ರೂಪಕಲಾ, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಗಾಯತ್ರಿ ಶಾಂತೇಗೌಡ ಹೆಸರು ಮುನ್ನೆಲೆಯಲ್ಲಿ ಇದ್ರೂ ವಿವಿಧ ಕಾರಣದಿಂದ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಈ ಬಾರಿ ಸಚಿವ ಸ್ಥಾನ ಕೈತಪ್ಪಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಡಿಕೆಶಿ ಜೊತೆ ಹೆಚ್ಚು ಆಪ್ತರಾಗಿ ಗುರುತಿಸಿಕೊಂಡವರು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಅಂದಾಜಿಸಿದ್ರು. ಆದ್ರೆ ಆಗಿದ್ದೇ ಬೇರೆ. ಆತ್ಮೀಯರೇ, ಸಿದ್ದು ಹಾಗೂ ಡಿಕೆಶಿ ಬಣದಲ್ಲಿದ್ದವರ ಲೆಕ್ಕಾಚಾರ ಹಾಕಿದಾಗ ಸಿದ್ದು ಬಣದಲ್ಲಿದ್ದ ಹೆಚ್ಚು ನಾಯಕರಿಗೆ ಶಾಕ್ ಎದುರಾಗಿರೋದು. ಸಿದ್ದು ಬಣದಿಂದ ಹೊಸದಾಗಿ ಯಾವ ನಾಯಕರು ಸಂಪುಟ ಸೇರಿಲ್ಲ. ಆದರೆ ಡಿಕೆಶಿ ಬಣದಿಂದ 4-5 ಹೊಸ ನಾಯಕರು ಸಚಿವರಾಗಿದ್ದಾರೆ. ಹೀಗಾಗಿ ಈ ಬಾರಿ ಗೆದ್ದಿದ್ದು ಮಾತ್ರ ಸಿಎಂ ಡಿಕೆಶಿ. ಇದೆಲ್ಲ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಮುನಿಸಿಕೊಂಡಿರೋದು. ಆತ್ಮೀಯರೇ, ಖಾತೆ ಹಂಚಿಕೆ ಸಮಯದಲ್ಲೇ ಸಿದ್ದು ಹೇಳಿದವರಿಗೂ ಸಚಿವ ಸ್ಥಾನ ಸಿಗುತ್ತೆ, ಖಾತೆ ಹಂಚಿಕೆ ಹೊತ್ತಲ್ಲೇ ಇಬ್ಬರ ರಾಜೀನಾಮೆ ಪಡಿತಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಆದ್ರೆ ಅದೆಲ್ಲವೂ ಈಗ ತಲೆ ಕೆಳಗಾಗಿದೆ. ಯಾವುದೇ ಒತ್ತಡಕ್ಕೂ ಮಣಿಯದ ದಿಲ್ಲಿ ನಾಯಕರು ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲ ನಾಯಕರಿಗೂ ಖಾತೆ ಹಂಚಿದ್ದಾರೆ. ಅಲ್ಲಿಗೆ ಪ್ರಮಾಣ ವಚನ ಸ್ವೀಕರಿಸಿದವರೇ ಅಧಿಕಾರದಲ್ಲಿ ಮುಂದುವರಿಯೋದು ಖಾಯಮಾದಂತೆ ಆಗಿದೆ. ಹೀಗಾಗಿ ರಾಜೀನಾಮೆ ಪಡೆಯೋ ಪ್ರಸಂಗ ಬರೋದಿಲ್ಲ. ಇದರಿಂದ ಕೃಷ್ಣಪ್ಪಗೆ ಮಂತ್ರಿ ಸ್ಥಾನ, ಸಿದ್ದು ಸೂಚಿಸಿದ ಶಿವಣ್ಣಗೂ ಮಿನಿಸ್ಟರ್ ಕುರ್ಚಿ ಸಿಗೋದು ಅನುಮಾನವೇ. ಸದ್ಯ ಕಾಂಗ್ರೆಸ್ನಲ್ಲಿ ಉಳಿದಿರೋದು ಒಂದೇ ಒಂದು ಸಚಿವ ಸ್ಥಾನ, ಅದು ಮಹಿಳೆಯರಿಗೆ ನೀಡ್ತಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಮಾತಿಗೆ ಮನ್ನಣೆ ಸಿಗದಂತಾಗಿದೆ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಈ ಎಲ್ಲ ಬೆಳವಣಿಗೆಗಳಿಂದಲೇ ಸಿದ್ದರಾಮಯ್ಯ ಮುಂದೇನು ಮಾಡ್ತಾರೆ ಅನ್ನೋ ಕುತೂಹಲ ಮೂಡಿಸಿರೋದು. ನೋಡೋಣ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.